ರಾಜ್ಯಪಾಲದ ವಿರುದ್ಧ ಬಿಜೆಪಿ ಇವತ್ತು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಸಂವಿಧಾನ ತಿದ್ದುಪಡಿ ಮಾಡಾದ್ರೂ ಮೀಸಲಾತಿ ಕೊಡ್ತೀವಿ ಅನ್ನೋ ವಿಚಾರ, ಹನಿ ಟ್ರ್ಯಾಪ್ ವಿಚಾರವನ್ನ ತನಿಖೆಗೆ ಒಳಪಡಿಸಬೇಕು ಅನ್ನೋದು, ಹಾಗೆ ಬಿಜೆಪಿಯ ಶಾಸಕರನ್ನ ಅಮಾನತು ಮಾಡಿದ ವಿಚಾರ ಎಲ್ಲವನ್ನ ಮುಂದಿಟ್ಕೊಂಡು ಇವತ್ತು ರಾಜ್ಯದ ವಿವಿಧ ಕಡೆಗಳಲ್ಲಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಬಿಜೆಪಿಯ ನಾಯಕರು ಕಾಂಗ್ರೆಸ್ ಸರ್ಕಾರದ ನಾಯಕರ ವಿರುದ್ಧ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಮೈಸೂರು, ಶಿವಮೊಗ್ಗ, ಬೆಳಗಾವಿಯಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಮೈಸೂರಿನಲ್ಲಿ ನಡೀತಾ ಇರುವ ಮುಸ್ಲಿಂ ಮೀಸಲಾತಿ ವಿರೋಧಿ ಪ್ರತಿಭಟನೆಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸ್ಥಳೀಯ ಬಿಜೆಪಿ ನಾಯಕರು ಓಲೈಕೆಯ ಪಿತಾಮಹ ಅಂತ ಹೇಳಿ ಸಿದ್ದರಾಮಯ್ಯನವರ ವಿರುದ್ಧ ಧಿಕ್ಕಾರ ಕೂಗ್ತಾ ಭಿತ್ತಿಪತ್ರಗಳನ್ನ ಹಿಡಿದು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ 18 ಮಂದಿ ಬಿಜೆಪಿಯ ಶಾಸಕರನ್ನ ಅಮಾನತು ಮಾಡಿದ ವಿಚಾರವನ್ನ ವಿರೋಧಿಸಿ, ಹಾಗೆ ಮುಸ್ಲಿಂ ಮೀಸಲಾತಿ ವಿಚಾರವನ್ನ ವಿರೋಧಿಸಿ ಶಿವಮೊಗ್ಗದಲ್ಲೂ ಪ್ರತಿಭಟನೆ ಮಾಡಲಾಗ್ತಾ ಇದೆ. ರಸ್ತೆ ತಡೆದು ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಪೊಲೀಸರು ಬಿಜೆಪಿ ನಾಯಕರನ್ನ ತಡೆಯುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಕಳೆದ 4-5 ದಿವಸದಿಂದ ಇಡೀ ರಾಜ್ಯದಲ್ಲಿ ಏನೋ ಚರ್ಚಿತ ವಿಷಯ ಆಗಿರುವಂತ ಮೊದಲನೇದು, ರಾಜಣ್ಣ ಅವರು ಸನ್ಮಾನ್ಯ ಮಂತ್ರಿಗಳೇ ವಿಧಾನಸಭೆಯ ಒಳಗಡೆ ಬಂದು ನನ್ನನ್ನ ಹನಿ ಟ್ರಾಪ್ ಮಾಡುವಂತ ಪ್ರಯತ್ನ ನಡೀತಾ ಇದೆ. ನನ್ನನ್ನಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಸಿಡಿ ಫ್ಯಾಕ್ಟರಿ ತಯಾರಾಗಿದೆ. ಅದು ಆ ಕಡೆನೂ ಇರಬಹುದು, ಈ ಕಡೆನೂ ಇರಬಹುದು. ಎರಡಕ್ಕೂ ಸಂಬಂಧಪಟ್ಟಂಗೆ ವಿರೋಧ ಪಕ್ಷ ಇರಬಹುದು, ಆಡಳಿತ ಪಕ್ಷ ಇರಬಹುದು, ಇಬ್ರು ಈ ತರದ ಸಿಡಿ ಫ್ಯಾಕ್ಟರಿ ಏನು ನಡೀತಾ ಇದೆ, ಇದರ ವಿರುದ್ಧ ತನಿಖೆಯನ್ನ ಮಾಡಬೇಕು. ತಕ್ಷಣದಲ್ಲೇ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ವಿಧಾನಸಭೆಯಲ್ಲಿ ಸ್ವಯಂ ಘೋಷಿತವಾಗಿ ಸನ್ಮಾನ್ಯ ರಾಜಣ್ಣರವರು ಹೇಳಿದ್ದು. ಕಳೆದ 3 ದಿವಸದಿಂದ ಆದ್ರೂ ಈಗಿನವರೆಗೆ ರಾಜಣ್ಣ ಅವರು ಇನ್ನೂ ದೂರನ್ನ ದಾಖಲಿಸಿಲ್ಲ. ಅವ್ರ ಮೇಲೆ ಏನಾದರೂ ಕೇಂದ್ರದ ಹೈಕಮಾಂಡಿನ ಒತ್ತಡ ಇದೆಯಾ ಗೊತ್ತಿಲ್ಲ ನಮಗೆ. ಅವರೇ ಸ್ವಯಂ ಪ್ರೇರಿತವಾಗಿ ಹೇಳಿಕೆ ಕೊಟ್ಟಂತದ್ದು. ಅಂದ್ರೆ 40-48 ಜನ ಕೇಂದ್ರದ ನಾಯಕರು ಸೇರಿದಂಗೆ, ಯಾರು ಕೇಂದ್ರದ ನಾಯಕರು, ಯಾವ ಕೇಂದ್ರದ ಸಚಿವರು, ಕೇಂದ್ರ ಅಂದ್ರೆ ಈಗಿನ ಬಿಜೆಪಿನ, ವಿದೇಶದಲ್ಲಿ ಹೋದವರಿಗೆ ಈಗ 20 ಲಕ್ಷ ಇತ್ತು, 30 ಲಕ್ಷ ಮಾಡಿದ್ದಾರೆ ಮೊನ್ನೆ. ಸ್ವಾಮಿ ಯಾಕೆ ಅಂತ ಹೇಳಿದ್ರೆ ಇವರಿಗೆ ಓಟ್ ಬರುವುದು, ಇವರ ಅಧಿಕಾರದಲ್ಲಿರೋದೇ ಮುಖ್ಯ. ಈ ರಾಷ್ಟ್ರ ಒಂದಾಗಿರಬೇಕು ಅನ್ನುವಂಥದ್ದು ಇಚ್ಛೆ ಕಾಂಗ್ರೆಸ್ನವರಿಗೆ ಇಲ್ಲ. ಧರ್ಮದ ಆಧಾರದ ಮೇಲೆ ಶಿಕ್ಷಣ ಕೊಡ್ತಾರೆ ಅಂದ್ರೆ ಏನ್ ಅರ್ಥ ಸ್ವಾಮಿ ಇದು? ಈ ದೇಶನ ಎಲ್ಲಿ ತೌಡ ಮುಟ್ಟಿಸ್ತಾ ಇದ್ದಾರೆ ಇವರು? ಎಲ್ಲಿ ತೌಡ ಮುಟ್ಟಿಸ್ತಾ ಇದ್ದೀರಿ? ದಯ ದಾಕ್ಷಿಣ್ಯ ಇಲ್ಲ. ನಾವು ಮೊನ್ನೆ ದಿನ ಗೊತ್ತಿದೆ ನಿಮಗೆ, ನಮ್ಮ ಹನಿ ಟ್ರ್ಯಾಪ್ ಪ್ರಕರಣ ನಮ್ಮವರಿಗೆ ಯಾರಿಗೂ ಆಗಿದೆ ಅಂತ ಅಲ್ಲ ನಾವು ಫೈಟ್ ಮಾಡಿದ್ವಿ. ಒಬ್ಬ ಕ್ಯಾಬಿನೆಟ್ ಸಚಿವರು ರಾಜ್ಯಪಾಲದ ವಿರುದ್ಧ ಬಿಜೆಪಿ ಇವತ್ತು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಸಂವಿಧಾನ ತಿದ್ದುಪಡಿ ಮಾಡಾದ್ರೂ ಮೀಸಲಾತಿ ಕೊಡ್ತೀವಿ ಅನ್ನೋ ವಿಚಾರ, ಹನಿ ಟ್ರ್ಯಾಪ್ ವಿಚಾರವನ್ನ ತನಿಖೆಗೆ ಒಳಪಡಿಸಬೇಕು ಅನ್ನೋದು, ಹಾಗೆ ಬಿಜೆಪಿಯ ಶಾಸಕರನ್ನ ಅಮಾನತು ಮಾಡಿದ ವಿಚಾರ ಎಲ್ಲವನ್ನ ಮುಂದಿಟ್ಕೊಂಡು ಇವತ್ತು ರಾಜ್ಯದ ವಿವಿಧ ಕಡೆಗಳಲ್ಲಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಬಿಜೆಪಿಯ ನಾಯಕರು ಕಾಂಗ್ರೆಸ್ ಸರ್ಕಾರದ ನಾಯಕರ ವಿರುದ್ಧ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಮೈಸೂರು, ಶಿವಮೊಗ್ಗ, ಬೆಳಗಾವಿಯಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ.
ಮೈಸೂರಿನಲ್ಲಿ ನಡೀತಾ ಇರುವ ಮುಸ್ಲಿಂ ಮೀಸಲಾತಿ ವಿರೋಧಿ ಪ್ರತಿಭಟನೆಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸ್ಥಳೀಯ ಬಿಜೆಪಿ ನಾಯಕರು ಓಲೈಕೆಯ ಪಿತಾಮಹ ಅಂತ ಹೇಳಿ ಸಿದ್ದರಾಮಯ್ಯನವರ ವಿರುದ್ಧ ಧಿಕ್ಕಾರ ಕೂಗ್ತಾ ಭಿತ್ತಿಪತ್ರಗಳನ್ನ ಹಿಡಿದು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ 18 ಮಂದಿ ಬಿಜೆಪಿಯ ಶಾಸಕರನ್ನ ಅಮಾನತು ಮಾಡಿದ ವಿಚಾರವನ್ನ ವಿರೋಧಿಸಿ ಹಾಗೆ ಮುಸ್ಲಿಂ ಮೀಸಲಾತಿ ವಿಚಾರವನ್ನ ವಿರೋಧಿಸಿ ಶಿವಮೊಗ್ಗದಲ್ಲೂ ಪ್ರತಿಭಟನೆ ಮಾಡಲಾಗ್ತಾ ಇದೆ. ರಸ್ತೆ ತಡೆದು ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಿದ್ದ ಸಂದರ್ಭದಲ್ಲಿ ಪೊಲೀಸರು ಬಿಜೆಪಿ ನಾಯಕರನ್ನ ತಡೆಯುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಕಳೆದ 4-5 ದಿವಸದಿಂದ ಇಡೀ ರಾಜ್ಯದಲ್ಲಿ ಏನೋ ಚರ್ಚಿತ ವಿಷಯ ಆಗಿರುವಂತ ಮೊದಲನೇದು ರಾಜಣ್ಣ ಅವರು ಸನ್ಮಾನ್ಯ ಮಂತ್ರಿಗಳೇ ವಿಧಾನಸಭೆಯ ಒಳಗಡೆ ಬಂದು ನನ್ನನ್ನ ಹನಿ ಟ್ರಾಪ್ ಮಾಡುವಂತ ಪ್ರಯತ್ನ ನಡೀತಾ ಇದೆ. ನನ್ನನ್ನಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಸಿಡಿ ಫ್ಯಾಕ್ಟರಿ ತಯಾರಾಗಿದೆ. ಅದು ಆ ಕಡೆನೂ ಇರಬಹುದು, ಈ ಕಡೆನೂ ಇರಬಹುದು. ಎರಡಕ್ಕೂ ಸಂಬಂಧಪಟ್ಟಂಗೆ ವಿರೋಧ ಪಕ್ಷ ಇರಬಹುದು, ಆಡಳಿತ ಪಕ್ಷ ಇರಬಹುದು, ಇಬ್ರು ಈ ತರದ ಸಿಡಿ ಫ್ಯಾಕ್ಟರಿ ಏನು ನಡೀತಾ ಇದೆ ಇದರ ವಿರುದ್ಧ ತನಿಖೆಯನ್ನ ಮಾಡಬೇಕು. ತಕ್ಷಣದಲ್ಲೇ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ವಿಧಾನಸಭೆಯಲ್ಲಿ ಸ್ವಯಂ ಘೋಷಿತವಾಗಿ ಸನ್ಮಾನ್ಯ ರಾಜಣ್ಣರವರು ಹೇಳಿದ್ದು. ಕಳೆದ 3 ದಿವಸದಿಂದ ಆದರೂ ಈಗಿನವರೆಗೆ ರಾಜಣ್ಣ ಅವರು ಇನ್ನೂ ದೂರನ್ನ ದಾಖಲಿಸಿಲ್ಲ. ಅವ್ರ ಮೇಲೆ ಏನಾದರೂ ಕೇಂದ್ರದ ಹೈಕಮಾಂಡಿನ ಒತ್ತಡ ಇದೆಯಾ ಗೊತ್ತಿಲ್ಲ ನಮಗೆ. ಅವರೇ ಸ್ವಯಂ ಪ್ರೇರಿತವಾಗಿ ಹೇಳಿಕೆ ಕೊಟ್ಟಂತದ್ದು. ಅಂದ್ರೆ 40-48 ಜನ ಕೇಂದ್ರದ ನಾಯಕರು ಸೇರಿದಂಗೆ ಯಾರು ಕೇಂದ್ರದ ನಾಯಕರು, ಯಾವ ಕೇಂದ್ರದ ಸಚಿವರು, ಕೇಂದ್ರ ಅಂದ್ರೆ ಈಗಿನ ಬಿಜೆಪಿನ ವಿದೇಶದಲ್ಲಿ ಹೋದವರಿಗೆ ಈಗ 20 ಲಕ್ಷ ಇತ್ತು, 30 ಲಕ್ಷ ಮಾಡಿದ್ದಾರೆ ಮೊನ್ನೆ. ಸ್ವಾಮಿ ಯಾಕೆ ಅಂತ ಹೇಳಿದ್ರೆ ಇವರಿಗೆ ಓಟ್ ಬರುವುದು, ಇವರ ಅಧಿಕಾರದಲ್ಲಿರೋದೇ ಮುಖ್ಯ. ಈ ರಾಷ್ಟ್ರ ಒಂದಾಗಿರಬೇಕು ಅನ್ನುವಂಥದ್ದು ಇಚ್ಛೆ ಕಾಂಗ್ರೆಸ್ನವರಿಗೆ ಇಲ್ಲ. ಧರ್ಮದ ಆಧಾರದ ಮೇಲೆ ಶಿಕ್ಷಣ ಕೊಡ್ತಾರೆ ಅಂದ್ರೆ ಏನ್ ಅರ್ಥ ಸ್ವಾಮಿ ಇದು? ಈ ದೇಶನ ಎಲ್ಲಿ ತಗೊಂಡ ಮುಟ್ಟಿಸ್ತಾ ಇದ್ದಾರೆ ಇವರು? ಎಲ್ಲಿ ತಗೊಂಡ ಮುಟ್ಟಿಸ್ತಾ ಇದ್ದೀರಿ? ದಯ ದಾಕ್ಷಿಣ್ಯ ಇಲ್ಲ. ನಾವು ಮೊನ್ನೆ ದಿನ ಗೊತ್ತಿದೆ ನಿಮಗೆ, ನಮ್ಮ ಹನಿ ಟ್ರ್ಯಾಕ್ ಪಕ್ಕ ನಮ್ಮವರಿಗೆ ಯಾರಿಗೂ ಆಗಿದೆ ಅಂತ ಅಲ್ಲ ನಾವು ಫೈಟ್ ಮಾಡಿದ್ವಿ. ಒಬ್ಬ ಕ್ಯಾಬಿನೆಟ್ ಸಚಿವರು